ಯೋಜನೆ ಸಚಿವ ಡಿ ಸುಧಾಕರ್ ಅವರಿಗೆ ತೀವ್ರ ಅನಾರೋಗ್ಯ ಕಾಡ್ತಾ ಇದೆ. ಲಂಗ್ಸ್ ಇನ್ಫೆಕ್ಷನ್ ನಿಂದ ಸಚಿವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ತೀವ್ರ ಅನಾರೋಗ್ಯ ಕಾಡ್ತಾ ಇದೆ ಅವರಿಗೆ. ಸದ್ಯ ಸುಧಾಕರ್ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಅವರ ಸ್ಥಿತಿ ಗಂಭೀರ ಅನ್ನೋ ಮಾಹಿತಿ ಗೊತ್ತಾಗ್ತಾ ಇದೆ. ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯ ಸಚಿವ ಸುಧಾಕರ್ ಅವರ ಸ್ಥಿತಿ ಗಂಭೀರವಾಗಿದೆ. ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಡಿ ಸುಧಾಕರ್ ಅವರ ಆರೋಗ್ಯ ಸ್ಥಿತಿ ಹದಗೆಟ್ಟಿದೆ. ಲಂಗ್ಸ್ ಇನ್ಫೆಕ್ಷನ್ ನಿಂದ ಬಳಲ್ತಾ ಇದ್ದಾರೆ. ಕಳೆದ ಕೆಲವು ದಿನಗಳಿಂದ ನಿರಂತರವಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಒಳಪಟ್ಟಿದ್ದಾರೆ. ಹಾಗಾಗಿಯೂ ಕೂಡ ಚಿಕಿತ್ಸೆಗೆ ಸ್ಪಂದನೆ ಇಲ್ಲ, ಬದಲಾಗಿ ಅವರ ಸ್ಥಿತಿ ಈಗ ಗಂಭೀರ, ತೀವ್ರ ಅನಾರೋಗ್ಯ ಕಾಡ್ತಾ ಇದೆ. ಮೊಣಕಾಲು ಆಪರೇಷನ್ಗೆ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ರು. ಮೊಣಕಾಲು ಆಪರೇಷನ್ ಬಳಿಕ ಶ್ವಾಸಕೋಶದಲ್ಲಿ ಸೋಂಕಾಗಿತ್ತು. 2 ದಿನದ ಹಿಂದೆ ಮಣಿಪಾಲದಿಂದ ಖಾಸಗಿ ಕಿಮ್ಸ್ಗೆ ಶಿಫ್ಟ್ ಆಗಿರ್ತಾರೆ. ಹೆಚ್ಚಿನ ಚಿಕಿತ್ಸೆಗೆ ಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರಿತಾ ಇದೆ. ಖಾಸಗಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಸದ್ಯ ಸಚಿವ ಸುಧಾಕರ್ ಚಿಕಿತ್ಸೆ ಪಡಿತಾ ಇದ್ದಾರೆ. ಮೊಣಕಾಲಿನ ಆಪರೇಷನ್ ಆಗಬೇಕಾಗಿತ್ತು ಅವರಿಗೆ. ಮೊಣಕಾಲಿನ ಆಪರೇಷನ್ಗೆ ಅಂತ ಹೇಳಿ ಆಸ್ಪತ್ರೆಗೆ ದಾಖಲಾಗ್ತಾರೆ. ಅದಾದ ಮೇಲೆ ಲಂಗ್ಸ್ನಲ್ಲಿ ಇನ್ಫೆಕ್ಷನ್ ಕಾಣಿಸ್ಕೊಳ್ಳುತ್ತೆ. ಸ್ಥಿತಿ ಗಂಭೀರ ಆಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಸದ್ಯ ಸಚಿವರ ಆರೋಗ್ಯ ಸ್ಥಿತಿ ಬಗ್ಗೆ ಏನ್ ಗೊತ್ತಾಗ್ತಾ ಇದೆ? ವಿಜಯ್, ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಅವರು ಮಾರ್ಚ್ ಕೊನೆಯ ವಾರದಲ್ಲಿ ಮೊಣಕಾಲು ನೋವಿನಿಂದಾಗಿ ಆ ಒಂದು ಶಸ್ತ್ರಚಿಕಿತ್ಸೆಗಾಗಿ ಅವರು ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ರು. ಆ ಒಂದು ಶಸ್ತ್ರಚಿಕಿತ್ಸೆ ಕೂಡ ಯಶಸ್ವಿಯಾಗಿದೆ ಅಂತಕ್ಕಂಥ ಮಾಹಿತಿ ಇತ್ತು. ತದನಂತರ ಅವರಿಗೆ ಏಕಾಏಕಿ ಲಂಗ್ಸ್ ಇನ್ಫೆಕ್ಷನ್ ಆಗಿದೆ ಅಂತಕ್ಕಂಥದ್ದು ತಿಳಿದು ಬಂದಿರೋ ಪರಿಣಾಮ ಲಂಗ್ಸ್ ಇನ್ಫೆಕ್ಷನ್ಗೂ ಕೂಡ ಮಣಿಪಾಲ್ ಆಸ್ಪತ್ರೆಯಲ್ಲಿ ಮೊದಲಿಗೆ ಚಿಕಿತ್ಸೆಯನ್ನು ಆರಂಭಿಸಿದ್ರು. ಆದ್ರೆ ಸಾಕಷ್ಟು ಸುಧಾರಣೆ ಕಾಣದೇ ಇರುವ ಪರಿಣಾಮ ಏನಂತಂದ್ರೆ ಇದೀಗ ಕಳೆದ 2 ದಿನಗಳ ಹಿಂದಷ್ಟೇ ಕಿಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ಅಂತಕ್ಕಂಥ ಮಾಹಿತಿ ಇದೆ. ಆದ್ರೆ ಇವರಿಗೂ ಸಹ ಸುಧಾರಣೆ ಕಂಡು ಬಂದಿಲ್ಲ. ಸಾಕಷ್ಟು ವಿಷಮ ಪರಿಸ್ಥಿತಿಗೆ ತಲುಪಿದೆ ಅಂತಕ್ಕಂಥ ಮಾಹಿತಿ ಅವರ ಬೆಂಬಲಿಗರ ಮೂಲಕ ತಿಳಿದು ಬರ್ತಾ ಇದೆ. ಹೀಗಾಗಿ ಈ ಬಗ್ಗೆ ಆಸ್ಪತ್ರೆಯ ಮುಖ್ಯಸ್ಥರಾಗಿರ್ಬೋದು ಅಥವಾ ಕುಟುಂಬಸ್ಥರಾಗಿರ್ಬೋದು ಅವ್ರ ಮೂಲಕ ಮಾತ್ರ ಸ್ಪಷ್ಟವಾದಂತಹ ನಿಖರವಾದ ಮಾಹಿತಿ ತಿಳಿಲಿಕ್ಕೆ ಸಾಧ್ಯವಿದೆ. ಆದ್ರೆ ಇವರಿಗೂ ಸಹ ಕುಟುಂಬಸ್ಥರಾಗಿರ್ಬೋದು ಮತ್ತು ಆಸ್ಪತ್ರೆಯ ಮುಖ್ಯಸ್ಥರ ಆಗಿರ್ಬೋದು ಸ್ಪಷ್ಟಪಡಿಸಿಲ್ಲ. ಹೀಗಾಗಿ ಆ ಕುಟುಂಬದ ಮಾಹಿತಿ ಬಂದ ನಂತರವಷ್ಟೇ ಯಾವ ಸ್ಥಿತಿಯಲ್ಲಿದೆ ಮತ್ತು ಏನಾಗ್ಬೋದು ಅಂತಕ್ಕಂಥದ್ದು ಖಚಿತ ಆಗಲಿದೆ. ವಿಜಯ್, ಓಕೆ, ಸದ್ಯ ಹಾಗಿದ್ರೆ ಅವರ ಪರಿಸ್ಥಿತಿ ಹೇಗಿದೆ? ಆಸ್ಪತ್ರೆ ಮೂಲಗಳಿಂದ, ವೈದ್ಯರಿಂದ ಅಧಿಕೃತ ಯಾವುದೇ ಮಾಹಿತಿ ಲಭ್ಯ ಆಗ್ತಾ ಇಲ್ವಾ ಬಸವರಾಜ್? ಈವರೆಗೆ ಕಿಮ್ಸ್ ಆಸ್ಪತ್ರೆಯ ಮೂಲಗಳಿಂದ ಮಾಧ್ಯಮಗಳಿಗೆ ಖಚಿತವಾಗಿರ್ತಕ್ಕಂಥ ಮಾಹಿತಿ ಲಭ್ಯ ಆಗಿಲ್ಲ. ಆದ್ರೆ ಡಿ ಸುಧಾಕರ್ ಅವರ ಬೆಂಬಲಿಗರ ಮೂಲಕ ಚಿತ್ರದುರ್ಗದಲ್ಲಿ ಇರ್ತಕ್ಕಂಥ ಕೆಲ ಮುಖಂಡರ ಮೂಲಕ ಲಭಿಸಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಸಾಕಷ್ಟು ಗಂಭೀರ ಪರಿಸ್ಥಿತಿಯಲ್ಲಿ ಅವರ ಆರೋಗ್ಯ ಸ್ಥಿತಿ ಇದೆ ಅಂತಕ್ಕಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಹೀಗಾಗಿ ನಾಳೆವರೆಗೂ ಕಾದು ನೋಡ್ಬೇಕಾಗ್ತದೆ. ಯಾಕಂತಂದ್ರೆ ಕಿಮ್ಸ್ ಆಸ್ಪತ್ರೆಯ ಮುಖ್ಯಸ್ಥರು ಅಥವಾ ವೈದ್ಯರು ಮತ್ತು ಕುಟುಂಬಸ್ಥರು ಯಾವ ರೀತಿಯ ಖಚಿತವಾದ ಮಾಹಿತಿಯನ್ನ ನೀಡ್ತಾರೆ ಅಂತಕ್ಕಂಥದ್ದನ್ನ ಕಾದು ನೋಡ್ಬೇಕಾಗ್ತದೆ. ಆದ್ರೆ ಲಂಗ್ಸ್ ಇನ್ಫೆಕ್ಷನ್ ಪರಿಸ್ಥಿತಿ ಗಂಭೀರವಾಗಿದೆ ಅಂತಕ್ಕಂಥ ಮಾಹಿತಿ ಇವರಿಗೆ ತಿಳಿದು ಬಂದಿರತಕ್ಕಂಥದ್ದು. ವಿಜಯ್, ಥ್ಯಾಂಕ್ ಯು ಬಸವರಾಜ್.